ಹಾಯ್ ಎವ್ರಿವನ್, ವೆಲ್ಕಮ್ ಟು ನೀಲಾ ಕ್ರಿಯೇಷನ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಸಿಂಗಲ್ ಆರ್ಚಲ್ಲಿ ಡಬಲ್ ಕಲರ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ಮೊದಲಿಗೆ 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ 11 ನಂಬರ್ ಕ್ರೋಶಾ ನೀಡಲ್ 0.7 mm ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಈಗ ನಾನು ಮೊದಲಿಗೆ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ಒಂದು ಟೈಮು. ಇದನ್ನು ಇನ್ನೊಂದು ಟೈಮ್ ಲಾಕ್ ಮಾಡ್ಕೋಬೇಕು. ನೋಡಿ, ಸೂಜಿನ ಈ ಥರ ಹಾಕ್ಬಿಟ್ಟು ನಾನು ಈಗ ಲಾಕ್ ಮಾಡಿಕೊಂಡೆ. ಲಾಕ್ ಆಯ್ತಲ್ವಾ? ಇವಾಗ ನಾನು 4 ಚೈನ್ ಹಾಕ್ಕೊತಿದ್ದೀನಿ ಕುಚ್ಚಿಗೆ ಅಂತ. ನೋಡಿ, ಈ ಥರ ಹಾಕ್ಕೊಂಬಿಟ್ಟು ಕ್ರೋಶಾ ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಬಿಟ್ಟು ಸಿಂಗಲ್ ಕ್ರೋಶಾನ ಹಾಕ್ಕೋಬೇಕು. ನೋಡಿ, ಇದು ಕುಚ್ಚಿಗೆ ಅಂತ ಬರುತ್ತೆ, ಇಲ್ಲಿ ಕುಚ್ಚು ಕಟ್ಟೋಕ್ಕೆ. ನೆಕ್ಸ್ಟ್ ನಾನು ಡಿಸೈನ್ಗಂತ 3 ಚೈನ್ ತೊಗೊತಿದ್ದೀನಿ. ನೋಡಿ, ಈ ಥರ 3 ಚೈನ್ ತೊಗೊಂಬಿಟ್ಟು ಅದು ಸಹ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾನು ಸಿಂಗಲ್ ಕ್ರೋಶಾನ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಮತ್ತೆ ತಿರ್ಗಾ 4 ಚೈನು, ಚೈನ್ ಆದಮೇಲೆ ನೋಡಿ, ಸೂಜಿ ಮೇಲೆ 2 ಸಲ ಈ ಥರ ದಾರ ತಗೋಬೇಕು. ದಾರ ತಗೊಂಡು ಟ್ರಯಾಂಗಲ್ ಶೇಪಲ್ಲಿ ಕಾಣಿಸ್ಬೇಕು ನಮಗೆ. ಇಲ್ಲಾಂದರೆ ನೀವು ನೀಡಲ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಕೊಂಡ್ಬಿಟ್ಟು ನೋಡಿ ಈ ಥರ ತಗೊಂಡ್ರೆ ನಮಗೆ ಸೂಜಿ ಮೇಲೆ 4 ದಾರ ಬರುತ್ತೆ. ಇದರಲ್ಲಿ ನಾವು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ಮಾಡಿಕೊಂಡ್ರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಮಗೆ ಇದು ಬರುತ್ತೆ. ಇವಾಗ ನಾನು ಇದಕ್ಕೆ 2 ಚೈನ್ ಹಾಕ್ಕೊತಿದ್ದೀನಿ ಹೈಟ್ಗೋಸ್ಕರ. ನೋಡಿ, ಈ ಥರ ಬಂದಿದೆ. ಇವಾಗ ನಾನು ಇಲ್ಲಿಂದ ಕಂಬ ತೊಗೊತೀನಿ. ನೋಡಿ, ನೀಡಲ್ ಮೇಲೆ ಈ ಥರ ಒಂದು ಸಲ ದಾರ ತಗೊಂಡು ಇದೇನಿದೆಯಲ್ಲ ಇದ್ರ ಮಧ್ಯದಲ್ಲೇ ಹೋಗ್ಬಿಟ್ಟು ನಾವು ನೋಡಿ 2ರಲ್ಲಿ 1, 2ರಲ್ಲಿ 1 ಈ ಥರ ಒಂದು ಕಂಬ ಆಗುತ್ತೆ. ನಾನು ಇದೇ ಥರ 8 ಕಂಬಗಳನ್ನ ತೊಗೊತಾ ಇದ್ದೀನಿ. ನೋಡಿ, 1 ಆಯಿತು, 2 ಆಯಿತು, 3, 4, 5, 6, 7, 8. ನೋಡಿ, ಈ ಥರ ಬರುತ್ತೆ ಇದು ಡಿಸೈನು. ನೋಡಿ, ಇವಾಗ ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ಕರೆಕ್ಟಾಗಿ ಸಿಂಗಲ್ ಲಾಕ್ ಮಾಡ್ಕೋಬೇಕು ನಾವು ಬಟ್ಟೆಗೆ. ನೋಡಿ, ಈ ಥರ ಬರುತ್ತೆ, ಕಾಣಿಸ್ತಿದೆ ಅಲ್ವಾ? ಇವಾಗ ನಾವು ಮತ್ತೆ 4 ಚೈನ್ ಕುಚ್ಚಿಗೆ ಅಂತ 4 ಚೈನ್ ತೊಗೊಳ್ಳೋಣ. ನೋಡಿ, 1 2 3 4 ತೊಗೊಂಬಿಟ್ಟು ನೋಡಿ ಎಲ್ಲಿಗೆ ಬರುತ್ತೆ ನೀಡಲು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ನಾವು ಡಿಸೈನ್ಗೋಸ್ಕರ 3 ಚೈನ್ನ ತಗೊಳ್ಳೋಣ. ನೋಡಿ, 1 2 3 ಚೈನು. ಇದು ಕೂಡ ನಾವು ನೀಡಲ್ಲಿ ಈ ಥರ ಇಟ್ಕೊಂಡ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ.
ನೋಡಿ ಈ ಥರ ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ನಾವು 4 ಚೈನ್ ತಗೊಳ್ಳೋಣ. 4 ಚೈನ್ ಆದಮೇಲೆ ಸೂಜಿ ಮೇಲೆ 2 ಸಲ ದಾರ ತಗೋಬೇಕು. ತೊಗೊಂಬಿಟ್ಟು ನೋಡಿ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಅಲ್ಲಿಗೆ ಇಟ್ಕೊಂಡು ಈ ಥರ 2ರಲ್ಲೊಂದು 2ರಲ್ಲೊಂದು 4 ಎಳೆ ಬಂದಿರುತ್ತೆ. ನಾವು 3 ಕ್ರೋಶನ್ನು ಮಾಡ್ಕೋಬೇಕು. ನಂತರ ನಾನು 2 ಚೈನ್ ಹೈಟ್ಗೋಸ್ಕರ 2 ಚೈನ್ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸೂಜಿ ಮೇಲೆ 1 ಸಲ ದಾರ ತಗೊಂಡು ಕಂಬನ ಮಾಡ್ಕೊತೀನಿ. 2ರಲ್ಲೊಂದು 2ರಲ್ಲೊಂದು ಇದೇ ಥರ ಸೇಮ್ 8 ಕಂಬಗಳನ್ನ ಹಾಕ್ಕೋಬೇಕು. ನೋಡಿ 2ರಲ್ಲೊಂದು 2ರಲ್ಲೊಂದು ಇದೇ ಥರ 2 ಆಯಿತು. 3 4 6 7 ಆಯಿತು. ಇವಾಗ ಲಾಸ್ಟ್ ಒನ್ನು ನೋಡಿ ಈ ಥರ ಬಂತು. ಇದಾದಮೇಲೆ ನಾವು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಬಟ್ಟೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾವು ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಶೇಪ್ ಬರುತ್ತೆ ನೋಡಿ. ಮತ್ತೆ ನಾನು ತಿರ್ಗಾ ಚೈನ್ ಕುಚ್ಚಿಗೋಸ್ಕರ 4 ಚೈನ್ ಹಾಕ್ತಿದ್ದೀನಿ. 4 ಚೈನು ಎಲ್ಲಿಗೆ ಬರುತ್ತೋ ಅದು ನೀಡಲ್ಲಿ ನೋಡ್ಕೊಂಬಿಟ್ಟು ನಾವು ಲಾಕ್ ಮಾಡ್ಕೋಬೇಕು. ಇದೇ ಥರ ಸೇಮ್ ಸೀರೆಗೆ ಬರುತ್ತೆ ಫ್ರೆಂಡ್ಸ್. ಇದು ಫುಲ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಇವಾಗ ಕಂಪ್ಲೀಟ್ ಆಯಿತು. ಈ ಥರ ಬಂದಿದೆ ನೋಡಿ. ನೋಡಿ ಫುಲ್ ಆದಮೇಲೆ ನಾನು ಇವಾಗ ನೆಕ್ಸ್ಟ್ ಕಲರ್ ದಾರ ತೊಗೊತಾ ಇದ್ದೀನಿ. ನಾನು ಈ ಕಲರ್ ಸೀರೆಗೆ ಬ್ಲೂ ಕಲರ್ ಇದೆ, ಆ ಕಲರ್ ಸೀರೆ ಇದೆ, ಆ ಕಲರ್ ದಾರನೇ ತೊಗೊತಾ ಇದ್ದೀನಿ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ಇವಾಗ ನಾನು ನೆಕ್ಸ್ಟ್ ಲೈನ್ ತೊಗೋಬೇಕು. ನಾವು ಡಬಲ್ ಇದು ತೊಗೊಂಡಿದ್ವಲ್ವ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಜಾಗದಲ್ಲೇ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳೋಣ. ಇವಾಗ ನಾನು ಗಂಟು ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಲಾಕ್ ಮಾಡಿಕೊಂಡು ನಾನು ಇನ್ನೂ ಒಂದು ಸಲ ಇದ್ರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದಾದಮೇಲೆ ನಾನಿವಾಗ 4 ಚೈನ್ ಹಾಕ್ತಿದ್ದೀನಿ. ಕುಚ್ಚಿಗೆ ಅಂತ ಬಿಟ್ಟಿದ್ವಲ್ಲ, 4 ಚೈನ್ ಆದಮೇಲೆ ಏನಿದು ಲಾಕ್ ಮಾಡಿದ್ವಲ್ಲ ನಾವು ಸ್ಟಾರ್ಟಿಂಗ್ ಒಂದು ಸಲ, ಆ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಬರುತ್ತೆ. ಈ ಥರ ಆದಮೇಲೆ ಇವಾಗ ಇಲ್ಲಿ 3 ಚೈನ್ ಗ್ಯಾಪ್ ಇದೆ ಅಲ್ವಾ, ನಾವು ಇದನ್ನು ಬಿಟ್ಟು ಬಿಡಬೇಕು. ಇಲ್ಲಿಂದ ನಾವು ಡೈರೆಕ್ಟಾಗಿ ಇಲ್ಲಿ ಲಾಕ್ ಇದೆ ಅಲ್ವಾ, 5 ಚೈನ್ ನಾವು 4 ಚೈನ್ ತೊಗೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಬಂದುಬಿಟ್ಟು ಇದು 3 ಚೈನ್ ಇದೆಯಲ್ಲ ಅದನ್ನು ಬಿಟ್ಬಿಡಬೇಕು. ಇಲ್ಲಿಂದ ನಾವು ಕಂಬಗಳನ್ನ ತಗೋಬೇಕು ನೋಡಿ. ಈ ಥರ 2ರಲ್ಲೊಂದು 2ರಲ್ಲೊಂದು ಇದೇ ಥರ ನಾವು 8 ಕಂಬಗಳನ್ನ ತಗೋಬೇಕು. ಇದ್ರ ಮಧ್ಯದಲ್ಲಿ ಎರಡು ಆಯಿತು.
ಆಯಿತು, 3, 4, 5. ಟೋಟಲ್ ನಾವು 8 ಹಾಕ್ಕೋಬೇಕು. 6 ಆಯಿತು, 8 ನೋಡಿ ಈ ಥರ 8 ಕಂಬಗಳನ್ನ ಹಾಕ್ಕೊಂಡ್ಬಿಟ್ಟು ನಾವು ಇಲ್ಲಿಗೆ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಳ್ತೀನಿ ನಾನಿವಾಗ. ನೋಡಿ ಈ ಥರ ಸ್ಮಾಲ್ ಬೀಡನ್ನು ತೊಗೊಂಡ್ಬಿಟ್ಟು ನಾನು ಇದ್ರೊಳಗಡೆ ಇನ್ಸರ್ಟ್ ಮಾಡಬೇಕು. ಈ ಥರ ಹಾಕ್ಬಿಟ್ಟು ಇವಾಗ ಇಲ್ಲಿ ನೋಡಿ ನಾನು ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಬಂದುಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ನೋಡಿ ನಾವು ಡೈರೆಕ್ಟಾಗಿ ಕಂಬಗಳ ಮಧ್ಯೆ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಆ ಹೋಲಲ್ಲಿ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡಿ ಈ ಥರ ಈ ಕಂಬದ ಮಧ್ಯದಲ್ಲಿ ಹೋಲ್ ಕಾಣಿಸುತ್ತಲ್ವ, ಅದ್ರ ಮಧ್ಯದಲ್ಲಿ ನಾವು ಕ್ರೋಶೆನ ಮಾಡ್ಕೋಬೇಕಾಗುತ್ತೆ. ಈ ಥರ ಬರುತ್ತೆ ನೋಡಿ. ಇದೇ ಥರ ಲೈನಿಗೆ ಹಾಕ್ಕೊಂಡು ಹೋಗ್ಬೇಕು ನಾವು. ಕಂಬಗಳ ಮಧ್ಯೆ ತಗೊಂಡು ಲಾಕ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸಿಂಗಲ್ ಲಾಕ್ ಮಾಡ್ಕೊಳ್ಳೋದು. ಈಸಿಯಾಗಿ ಕಾಣಿಸುತ್ತೆ, ಕಂಬಗಳ ಮಧ್ಯೆ ಹೋಲ್ ಕಾಣಿಸುತ್ತೆ, ಅದ್ರ ಮಧ್ಯದಲ್ಲಿ ಹಾಕ್ಕೋಬೇಕು. ನೋಡಿ ಇವಾಗ ಈ ಥರ ಕಾಣಿಸ್ತಿದೆ. ಇದಾದಮೇಲೆ ನಾನಿಲ್ಲಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ವಲ್ವ ಅದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದೆ. ಈ ಥರ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದಾದಮೇಲೆ ಮತ್ತೆ ನಾನು ಕುಚ್ಚಿಗೆ ಅಂತ ಹೇಳ್ಬಿಟ್ಟು 4 ಚೈನು ನೋಡಿ 4 ಚೈನ್ ಮೇಲೆ ಸಿಂಗಲ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿಂದನೇ ಇವಾಗ ಮತ್ತೆ ಕಂಬ ತೊಗೊತಾ ಇದ್ದೀನಿ. ನೋಡಿ ಇದು 3 ಚೈನ್ ಇತ್ತಲ್ಲ, ಇದನ್ನು ಬಿಟ್ಟುಬಿಡಬೇಕು. ಈ ಗ್ಯಾಪಲ್ಲಿ ನಾವು ಹೋಗ್ಬಿಟ್ಟು ನೋಡಿ ಈ ಥರ ಕಂಬಗಳನ್ನ 8 ಕಂಬಗಳನ್ನ ಹಾಕ್ಕೋಬೇಕು. 2ರಲ್ಲಿ ಒಂದು ಈ ಥರ 2ರಲ್ಲಿ ಒಂದು ಆಯಿತು, 2 ಕಂಬ ಆಯಿತು, 3, 4, 5, 6,
7 8 ಆದಮೇಲೆ ನಾನು ಇವಾಗ ಒಂದು ಬೀಡ್ ತೊಗೊತಾ ಇದ್ದೀನಿ. ನೋಡಿ ಈ ಥರ ಬೀಡ್ ತಗೊಂಡು ನಾರ್ಮಲ್ ಬೀಡನ್ನು ತಗೊಂಡಿದ್ದೀನಿ ನಾನು. ಇವಾಗ ಇದನ್ನ ಡೈರೆಕ್ಟಾಗಿ 2 ಚೈನ್ ಗ್ಯಾಪ್ ಮಧ್ಯದಲ್ಲಿ ಈ ಥರ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ತಿರ್ಗಾ ಕಂಬಗಳ ಮಧ್ಯೆ ಗ್ಯಾಪಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಮಧ್ಯದಲ್ಲಿ ಹೋಲ್ ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ಲಾಕ್ ಮಾಡ್ಕೋಬೇಕು. ನೋಡಿ ಇದು ಈ ಥರ ಆದಮೇಲೆ ನಾನು ಸಿಂಗಲ್ ಲಾಕ್ ಮೇಲೇ ಲಾಕ್ ಮಾಡಿಕೊಂಡು ಮತ್ತು ನಾನು ತಿರ್ಗಾ 4 ಚೈನ್ ಹಾಕ್ಕೊತೀನಿ. ಮತ್ತು ಲಾಕ್ ಮೇಲೆ ಲಾಕು. ನೋಡಿ ಈ ಥರ ಬರುತ್ತೆ. ಇದು ಇಲ್ಲಿ ಮಧ್ಯದಲ್ಲಿ ಕುಚ್ಚು ಬರುತ್ತೆ. ಫುಲ್ ಫಿನಿಶಿಂಗ್ ಆಗಿಂದ ಹೆಂಗೆ ಕಾಣಿಸುತ್ತೆ ಅಂತ ಒಂದ್ಸಲ ನೋಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಫಿನಿಶಿಂಗ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿ 1 ಅವರಲ್ಲಿ ಹಾಕ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.